ರಾಜಕಾಲುವೆಯಲ್ಲಿ ಶವ ಸಿಕ್ಕ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತನ್ನೊಂದಿಗೆ ಸಂಬಂಧ ಬೆಳೆಸಿದ್ದಾಕೆಯನ್ನೇ ಕೊಂದಿದ್ದ ಕ್ರೂರಿ. ಮಹಿಳೆಯನ್ನ ಹತ್ಯೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಂಥ ಪ್ರಕರಣ ಇದು. ರಾಜಕಾಲುವೆಯಲ್ಲಿ ಸಿಕ್ಕಂಥ ಶವ ಮಹಿಳೆಯದ್ದು. ಆದರೆ ಆ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಮತ್ತೊಂದು ಬಿಗ್ ಟ್ವಿಸ್ಟ್ ಇದು. ಫೆಬ್ರವರಿ 25ರಂದು ರಾಜಕಾಲುವೆಯಲ್ಲಿ ಪತ್ತೆಯಾಗಿದ್ದಂಥ ಮಹಿಳೆಯ ಶವ. ತನ್ನೊಂದಿಗೆ ಸಂಬಂಧ ಬೆಳೆಸಿದ್ದಾಕೆಯನ್ನೇ ಕೊಂದಿದ್ದ ಕ್ರೂರಿ. 35 ವರ್ಷದ ನಿರ್ಮಲಾ ಹತ್ಯೆಯಾಗಿದ್ದಂತಹ ಮಹಿಳೆಯನ್ನ ಹತ್ಯೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ. ಕೊಲೆಗೈದು ತಲೆಮರೆಸಿಕೊಂಡಿದ್ದ ಆರೋಪಿ ಮೌನೀಶ್ ರಾಜಕಾಲುವೆಗೆ ಬಿಸಾಕಿ ಪರಾರಿಯಾಗಿದ್ದ ರಾಕ್ಷಸ ಕೊನೆಗೂ ಲಾಕ್ ಆಗಿದ್ದಾನೆ. ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಮಹಿಳೆಯನ್ನ ಹತ್ಯೆ ಮಾಡಿ ಬಳಿಕ ಆಕೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ನಂತರದಲ್ಲಿ ಆ ಶವವನ್ನು ರಾಜಕಾಲುವೆಯ ಬಳಿ ಬಿಸಾಡಿದ್ದ ಅನ್ನುವಂಥ ಮಾಹಿತಿ ಇದೆ. ತನ್ನೊಂದಿಗೆ ಸಂಬಂಧ ಬೆಳೆಸಿದ್ದ ಆಕೆಯನ್ನೇ ಕೊಂದಿದ್ದ ಕ್ರೂರಿ ಕೊನೆಗೂ ಲಾಕ್ ಆಗಿದ್ದಾನೆ. ಫೆಬ್ರವರಿ 25ನೇ ತಾರೀಕು ನಡೆದಿದ್ದಂಥ ಪ್ರಕರಣ ಇದು. ರಾಜಕಾಲುವೆಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿತ್ತು. ದೇವನಹಳ್ಳಿ ಠಾಣೆ ಪೊಲೀಸರು ಆರೋಪಿಯನ್ನು ಇದೀಗ ಬಂಧಿಸಿದ್ದಾರೆ. 35 ವರ್ಷದ ನಿರ್ಮಲಾ ಹತ್ಯೆಯಾಗಿದ್ದಂಥ ಮಹಿಳೆ. ಕೊಲೆಗೈದು ತಲೆಮರೆಸಿಕೊಂಡಿದ್ದ ಆರೋಪಿ ಮೌನೀಶ್. ಹೆಂಡತಿಗೆ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಈಕೆಯನ್ನು ಕೊಲೆಗೈತಾನೆ. ತನ್ನ ಮನೆಗೆ ಕರೆಸ್ಕೊಂಡು ಬಳಿಕ ಆಕೆಯನ್ನು ಹತ್ಯೆ ಮಾಡಿಬಿಡ್ತಾನೆ. ಅನಂತರದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹತ್ಯೆಯಾಗಿರುವಂಥ ಶವದ ಜೊತೆಗೆ ಇದ್ದಂಥ ವ್ಯಕ್ತಿ ಬಳಿಕ ಆ ಶವವನ್ನು ರಾಜಕಾಲುವೆಯ ಬಳಿ ಬಿಸಾಡಿ ಅಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಂಥ ಒಂದು ಪ್ರಕರಣ ಇದು. ಕೊನೆಗೂ ಕೂಡ ಫೆಬ್ರವರಿ 25ನೇ ತಾರೀಕು ನಡೆದಿದ್ದಂಥ ಪ್ರಕರಣ ಕೊನೆಗೂ ಪೊಲೀಸರ ತನಿಖೆಯಿಂದ ಬಯಲಾಗ್ತಾ ಹೋಗುತ್ತೆ. ಯಾರಿದ್ದಾರೆ ಇದರ ಹಿಂದೆ ಅನ್ನುವಂಥದ್ದು. ತನ್ನ ಹೆಂಡತಿಗೆ ವಿಷಯ ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ಉಪಾಯ ಮಾಡಿ ಮನೆಗೆ ಕರೆಸ್ಕೊಂಡು ಆಕೆಯ ಜೊತೆ ಸಂಬಂಧ ಬೆಳೆಸಿದ್ದಂಥ ವ್ಯಕ್ತಿಯೇ ಆಕೆಯನ್ನು ಹತ್ಯೆ ಮಾಡ್ತಾನೆ. ಸೊ ಈ ಪ್ರಕರಣದ ಜಾಡು ಹಿಡಿದು ಹೊರಟಂಥ ಪೊಲೀಸರು ಕೊನೆಗೂ ಕೂಡ ಈ ಹತ್ಯೆ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಯಾರು ಹತ್ಯೆ ಮಾಡಿದ್ದಾರೆ ಎಲ್ಲವನ್ನು ಕೂಡ CC ಕ್ಯಾಮ್ರಾಗಳನ್ನು ಕೂಡ ಆ CC ಕ್ಯಾಮ್ರಾದಲ್ಲಿರುವಂಥ ಚಲನವಲನ ಇದೆಲ್ಲವನ್ನು ಗಮನಿಸಿ ಕೊನೆಗೂ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇವನಹಳ್ಳಿ ಠಾಣೆ ಪೊಲೀಸರು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಮೌನೀಶ್ ಎಂಬ ಆರೋಪಿ ಕೊನೆಗೂ ಲಾಕ್ ಆಗಿದ್ದಾನೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತಾ ಹೋಗಬಹುದು. ಬಾಗೇಪಲ್ಲಿ ಮೂಲದ ನಿರ್ಮಲಾ 2ನೇ ಮದುವೆಯಾಗಿದ್ದ ಗಂಡನಿಂದ ಕಳೆದ 1 ವರ್ಷದಿಂದ ದೂರವಾಗಿದ್ಲು. 12 ವರ್ಷದ ಮಗಳನ್ನು ತಂದೆ ಮನೆಯಲ್ಲಿ ಬಿಟ್ಟು ದೇವನಹಳ್ಳಿಯ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳೆ. ಆರೋಪಿ ಮೌನೀಶ್ ರಾಯಚೂರು ಮೂಲದವನು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ಕೊಂಡಿರ್ತಾನೆ. 1 ವರ್ಷದ ಹಿಂದೆ ಪತ್ನಿಯನ್ನು ಹೆರಿಗೆಗೋಸ್ಕರ ತವರು ಮನೆಗೆ ಕಳುಹಿಸಿದ್ದ. ಕೆಲ ತಿಂಗಳ ಹಿಂದೆ ಹೆರಿಗೆಯಾಗಿ ಗಂಡು ಮಗುವಾಗಿತ್ತು. ಬಾಣಂತನಕ್ಕೋಸ್ಕರ ಪತ್ನಿಯನ್ನು ಆಕೆಯ ಊರಿಗೆ ಕಳುಹಿಸಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. 1 ವರ್ಷದ ಹಿಂದೆ ಪರಿಚಯವಾಗಿದ್ದ ನಿರ್ಮಲಾ ಅವರೊಂದಿಗಿನ ಸ್ನೇಹ ದಿನೇ ದಿನೇ ಗಾಢವಾಗಿತ್ತು. ಪತ್ನಿ ಇಲ್ಲದ ವೇಳೆ ಮನೆಗೆ ಮಹಿಳೆಯನ್ನು ಆರೋಪಿ ಕರ್ಕೊಂಡು ಬರ್ತಾ ಇದ್ದಂತೆ. ಇನ್ನು ಬಾಣಂತನ ಮುಗಿಸಿ ಪತ್ನಿ ಮನೆಗೆ ಬಂದರೆ ತಮ್ಮ ಸಂಸಾರ ಹಾಳಾಗಲಿದೆ ಅಂತ ಆರೋಪಿ ಭಾವಿಸಿದ್ದ. ಇದೇ ವಿಚಾರವನ್ನು ಮಹಿಳೆಗೂ ತಿಳಿಸಿದ್ದ. ಪತ್ನಿ ತೊರೆದು ನನ್ನೊಂದಿಗೆ ಬಾಳುವಂತೆ ನಿರ್ಮಲಾ ಹೇಳಿರ್ತಾಳೆ. ಆದರೆ ನೋಡಿ, ಮತ್ತೊಂದು ಕಡೆ ಆಕೆ ಬೆದರಿಕೆ ಕೂಡ ಹಾಕಿರ್ತಾಳೆ. ಪತ್ನಿಯನ್ನು ತೊರೆದು ನನ್ನ ಜೊತೆ ಬಾಳು, ಇಲ್ಲದೇ ಇದ್ದರೆ ಪ್ರತ್ಯೇಕವಾಗಿ ಮನೆ ಮಾಡಿಕೊಡು ಅಂತ ಪಟ್ಟು ಹಿಡಿದಿರ್ತಾಳೆ. ಇದಕ್ಕೆ ಮೌನೀಶ್ ಒಪ್ಪಿರಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಕೊನೆಗೆ ಆಕೆಯನ್ನು ಹತ್ಯೆ ಮಾಡುವಂಥ ನಿರ್ಧಾರಕ್ಕೆ ಬರ್ತಾನೆ. ಹತ್ಯೆ ಮಾಡಿದ ಬಳಿಕ ತಲೆಮರೆಸಿಕೊಂಡಿದ್ದ. ಕೊನೆಗೂ ಕೂಡ ಮೌನೀಶ್ನನ್ನು ಪೊಲೀಸರು ತನಿಖೆ ಸಂದರ್ಭದಲ್ಲಿ ಆತನ ಚಲನವಲನ ಎಲ್ಲವನ್ನೂ ಕೂಡ ಅರಿತು ತನಿಖೆ ನಡೆಸಿದಾಗ ಮೌನೀಶ್ನನ್ನು ಬಂಧಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.